ಹಂಚಿನ ಮೇಲೆ ಹಾಕಿದ್ವಲ್ಲ, ಆವಾಗೆಲ್ಲ ಮಳೆ ಇತ್ತು, ಹಾಗಾಗಿ ಹಂಚಿನ ಮೇಲೆ ಹಾಕಿರೋದ್ರಿಂದ ಇವತ್ತು ಆಡಿಕೆ ತೆಗಿಯೋದು ಅದರೊಳಗೆಲ್ಲ ಬಿದ್ದರೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಹಿಂಗಾದರೂ ಮಾಡಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಒಂದೇ ಸತಿ ಕೆಲಸನ ಫಿನಿಶ್ ಮಾಡಬೇಕು ಅಂದರೆ ಇಟ್ಟಿದ್ದೀವಲ್ಲ ನಾವು. ಇವಾಗ ಈ ರೀತಿ ಹಾಕ್ಕೊಂಡಿದೆ ಇದು. ಇವಾಗ ಇದು ಎತ್ತಿದ ತಕ್ಷಣ ಅರ್ಧ ಬೀಳತ್ತೆ, ಅರ್ಧ ಇಲ್ಲೇ ಇರುತ್ತೆ. ಇದು ಫುಲ್ ಬಿಸಿಲೇರಿದೆ. ಈ ಬಿಸಿಲಲ್ಲಿ ಈಗ ತೆಗೆದು ಹಾಕಬೇಕಂತೆ ಇಲ್ಲಿ ಕೆಳಗಡೆನ ಸೈಡ್ನ ಈ ಥರ ಇನ್ನಿಷ್ಟು ಚೀಲ ಕೆಳಗಡೆ ಹೊತ್ತಾಕಬೇಕು. ಹಾಗೆ ಈ ಹಂಚು ಮೇಲೆಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಕಸ ಉಂಟಲ್ಲ, ಇದನ್ನೆಲ್ಲ ಪೂರ್ತಿಯಾಗಿ ಹಿಡಿಯಿಂದ ಗುಡಿಸ್ಬೇಕು. ಇಲ್ಲಾಂತಂದರೆ ಮಳೆಗಾಲದಲ್ಲಿ ಪುಟ್ಟಿ ಯಪ್ಪ, ಈ ಪುಟ್ಟಿ ನೋಡಿ ಯಮ್ಮ ಅಷ್ಟು ಅಡಿಕೆನ ಈ ಅವಸ್ಥೆಯಲ್ಲಿ ಕೆಳಗಡೆ ಬಿದ್ದಿದೆ. ಇವಾಗ ಇಲ್ಲೂ ಕೂಡ ತಂಪಲಿತ್ತು, ಈ ಥರ ಗೋಲಾದಲ್ಲಿ ಇದೆ. ಇಲ್ಲಾಂತಂದರೆ ಈ ಥರ ಇದೇ ಥರ ಸೇಮ್ ಕಲರು ಇರುತ್ತೆ, ಉದ್ದ ಇರ್ತಿತ್ತು. ಸೊ ಇದ್ರ ಒಳಗಡೆ ಇದನ್ನು ರಾಮಪತ್ರ ಇದನ್ನು ಮಾತ್ರ ಯೂಸ್ ಮಾಡೋದು. ಸೊ ಅದ್ರದ್ದು ಬೀಜ ಹೀಗೆ ಬಿಸಿಲು ಇರಬೇಕಿದ್ರೇನೆ ಚೀಲದೊಳಗೆ ತುಂಬು ಅಂತ ಹೇಳಿಬಿಟ್ಟು ಇಲ್ಲಿ ಪೂರ್ತಿಯಾಗಿ ಹೀಗೆ ದಪ್ಪವಾಗಿ ಹಾಕಿಟ್ಟಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಡಿಬರಂಥ ಬೆಲ್ ಐಕಾನ್ ಒತ್ತಿ ನಾನು ಹಾಕೊಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಅವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಇವತ್ತು ಮೊದಲು ಕೊಯ್ದಿದ್ವಲ್ಲ ನಾವು ಗೋಟಡಿಕೆನ ಅಂತ ಕೆಂಪಡಿಕೆ, ಅದನ್ನು ಒಣಗಿದೆ. ಹಂಚಿನ ಮೇಲೆ ಹಾಕಿದ್ವಲ್ಲ, ಆವಾಗೆಲ್ಲ ಮಳೆ ಇತ್ತು, ಹಾಗಾಗಿ ಹಂಚಿನ ಮೇಲೆ ಹಾಕಿರೋದ್ರಿಂದ ಇವತ್ತು ಆಡಿಕೆ ತೆಗಿಯೋದು. ಆಡಿಕೆ ತೆಗಿಲಿಕ್ಕೆ ಯಾವ ರೀತಿಯಾಗಿ ನಾವು ತೆಗಿತಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇವತ್ತಿನ ಲಾಗ್ ಏನಿರುತ್ತೆ ಅಂತ ಹೇಳಿ ಬನ್ನಿ. ಸೊ ಬನ್ನಿ ನೋಡುವ, ಲೆಟ್ಸ್ ಗೋ. ಹಂಚಿನ ಮೇಲೆ ಹಾಕಬೇಕಾದ್ರೂ ಕಷ್ಟ ಆಯಿತು. ಈಗ ತೆಗಿಲಿಕ್ಕೂ ಕೂಡ ಸರ್ಕಸ್ ಮಾಡಬೇಕು, ಯಾಕೆಂದರೆ ಇವಾಗ ಫುಲ್ಲಾಗಿ ಒಣಗೋಗಿದೆ. ಅರ್ಧ ಉದ್ರತ್ತೆ, ಅರ್ಧ ಇದಾಗತ್ತೆ. ಮತ್ತು ಕೆಳಗಡೆ ಬೀಳ್ಸಾಕು ಅಂತಂದ್ರೂ ಕೂಡ ಅದು ಇದು ಅಂತೇಳಿ ಸಿಕ್ಕಾಬಟ್ಟೆ ಅಲ್ಲಿ ಇದು ಉಂಟು, ಕಟ್ಟಿಗೆ ಉಂಟು, ಅದು ಉಂಟು, ಇದು ಉಂಟು, ಅದರೊಳಗೆಲ್ಲ ಬಿದ್ದರೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಹಿಂಗಾದರೂ ಮಾಡಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಒಂದೇ ಸತಿ ಕೆಲಸನ ಫಿನಿಶ್ ಮಾಡಬೇಕು ಅಂದರೆ ತೆಗ್ದಿದ್ದನ್ನು ಡೈರೆಕ್ಟಾಗಿ ಮತ್ತು ಇಲ್ಲಿ ಹಾಕೋದು ಅಲ್ಲಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಏನಾದರೂ ಒಂದು ಐಡಿಯಾ ಮಾಡಬೇಕು. ಸೊ ಬನ್ನಿ, ಅದು ಏನು ಐಡಿಯಾ ಮಾಡುವ ಅಂತ ಹೇಳಿಬಿಟ್ಟು ಬನ್ನಿ. ಇವಾಗ ನಾವು ಹಾಕಿರೋದು ಅಡಿಕೆನ ಇಲ್ಲಿ ಮೇಲ್ಗಡೆ ಹಾಕಿದ್ದೀವಿ, ಅದನ್ನು ಸೀದಾ ಈಗ ಇಲ್ಲಿ ಕೆಳಗಡೆನ ಇಳಿಸ್ಬೇಕು. ಇಲ್ಲಿ ಕೆಳಗಡೆ ನೆಲಕ್ಕೆ ಬಿದ್ದುಬಿಟ್ರೆ ಇಲ್ಲಿ ಕೆಳಗಡೆ ಅಡಿಕೆ ಒಣಸ್ಲಿಕ್ಕೆ ಹಾಕಿದ್ವಲ್ಲ ಇದ್ರ ಮೇಲೂ ಬೀಳತ್ತೆ. ಹಾಗಾಗಿ ಇಲ್ಲಿ ನಮ್ಮಮ್ಮ ಸೈಡ್ ನೆಟ್ ಕಟ್ಟಿ ಏನೋ ವ್ಯವಸ್ಥೆ ಮಾಡ್ತಾ ಇದ್ದಾಳೆ. ಇಲ್ಲಿ ಈ ಕಡೆ ಈ ಅಂಗ್ಳಕ್ಕೆ ಬೀಳಬಾರ್ದು ಅಂತ ಹೇಳಿಬಿಟ್ಟು ಇಲ್ಲೇನೋ ವ್ಯವಸ್ಥೆ ಮಾಡ್ತಾ ಇದ್ದಾಳೆ. ನೋಡಬೇಕು, ಇಲ್ಲಿ ಮೇಲ್ಗಡೆ ಇರೋದನ್ನು ಈಗ ಕೆಳಗಡೆ ತೆಗೆದು ಹೊತ್ತಾಗಬೇಕು. ಪೂರ್ತಿಯಾಗಿ ಒಣಗಿದೆ, ಹೇಗೆ ಒಣಗಿದೆ ಅಂತ ಹೇಳಿಬಿಟ್ಟು ಒಂದು ಸಲ ನೋಡುವ. ಹಾಗೆ ಕೊನೆಯೇ ಇಟ್ಟಿದ್ದೀವಲ್ಲ ನಾವು. ಇವಾಗ ಈ ರೀತಿ ಹಾಕ್ಕೊಂಡಿದೆ ಇದು. ಇವಾಗ ಇದು ಎತ್ತಿದ ತಕ್ಷಣ ಅರ್ಧ ಬೀಳತ್ತೆ, ಅರ್ಧ ಇಲ್ಲೇ ಇರುತ್ತೆ. ಇದು ತೆಗ್ದಾದ್ಮೇಲೆ ಯಾವ ರೀತಿ ಪರಿಸ್ಥಿತಿ ಆಗೋದೋ ಏನಾಗೋದೋ ಗೊತ್ತಿಲ್ಲ. ಹಿಂಗೆ ಪೂರ್ತಿಯಾಗಿ ತೆಗೆದು ಕೆಳಗಡೆನ ಒಣಸ್ಲಿಕ್ಕೆ ಹಾಕಬೇಕು. ಅಂದರೆ ತುಂಬಿ ಚೀಲದಲ್ಲಿ ತುಂಬಿ ನೆಕ್ಸ್ಟ್ ಒಣಗದೆ ಇಲ್ವಂತೇಳಿ ಫಸ್ಟ್ ನೋಡಬೇಕು. ಇಲ್ಲಾಂತಂದ್ರೆ 2 ಬಿಸಿಲು ಕೆಳಗಡೆ ಒಣಸ್ಲಿಕ್ಕೆ ಹಾಕಬೇಕು. ಇಲ್ಲಿ ಅಮ್ಮ ಸೈಡ್ ನೆಟ್ಟನ್ನು ಕಟ್ಟಿ ಏನೇನೋ ವ್ಯವಸ್ಥೆ ಮಾಡ್ತಾ ಇದ್ದಾಳೆ. ಇದು ರಾಮಪತ್ರೆ, ನಮ್ಮ ತೋಟದಲ್ಲಿ ಬ್ಯಾಣದಲ್ಲಿ ಇರುವಂತಹ ಮರಕ್ಕೆ ತೆಗೆದಿದ್ರಾಗಿತ್ತು. ಇವಾಗ ಹಣ್ಣಾಗಲಿ ಸ್ಟಾರ್ಟ್ ಆಗಿದೆ, ಹಾಗಾಗಿ ನಿನ್ನೆ ಕೊಯ್ದರು. ಇವತ್ತು ಮತ್ತೊಂದು ಮರಕ್ಕೆ, ತೋಟದ ಹಂಚಿಗಿರುವ ಮರಕ್ಕೆ ತೆಗಿತಾ ಇದ್ದಾರೆ. ಸೊ ಇದು ರಾಮಪತ್ರೆ ಈ ಥರ ಇರುತ್ತೆ. ಇದನ್ನು ಇವತ್ತು ತೆಗೆದಿದ್ದಾರೆ. ಅದನ್ನು ಪೂರ್ತಿಯಾಗಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ಒಂದು ಸ್ವಲ್ಪ ಒಣಸ್ಲಿಕ್ಕೆ ಹಾಕಿದ್ದಾರೆ, ಇಲ್ಲೊಂದು ಸ್ವಲ್ಪ ಒಣಸ್ಲಿಕ್ಕೆ ಹಾಕಿದ್ದಾರೆ. ಸದ್ಯಕ್ಕೆ ಈಗ ಈ ಕೊನೆಯಿಂದ ತೆಗೆದು ಕೆಳಗಡೆ ಹಾಕಲಿಕ್ಕೆ ಮೇಲ್ಗಡೆ ಹೊತ್ಕೊಂಡಿದ್ದೀನಿ. ಫುಲ್ ಬಿಸಿಲೇರಿದೆ. ಈ ಬಿಸಿಲಲ್ಲಿ ಈಗ ತೆಗೆದು ಹಾಕಬೇಕಂತ ಇಲ್ಲಿ ಕೆಳಗಡೆನ ಸೈಡ್ನ ಈ ಥರ ಮಾಡಿ ಕಟ್ಕೊಂಡಿದ್ದೀವಿ. ಈಗ ಒಗಿಬೇಕು. ಅಮ್ಮನೂ ಕೂಡ ಹತ್ತಿದ್ದಾರೆ, ಅಮ್ಮನೂ ಕೂಡ ಒಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು, ಅಡಿಕೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಹಂಗೆ ಕಟ್ಕೊಂಡಿದ್ರು ಕೂಡ ಎಷ್ಟು ಮೇಲ್ಗಡೆಯಿಂದ ಒಗೆದ್ರೆ ಆ ಕಡೆ ಈ ಕಡೆ ಬಿದ್ದೇ ಬೀಳುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಇದನ್ನು ಹಾಕಬೇಕಾದ್ರೂ ಕಷ್ಟ ಆಗಿತ್ತು, ಈಗ ಇಳಿಸ್ಬೇಕಾದ್ರೂ ಕಷ್ಟ ಆಗಿದೆ. ಸೊ ನೋಡುವ ಏನಾಗತ್ತೆ ಅಂತ ಹೇಳಿ ಫೈನಲ್ ಆಗಿ.
ಇದು ನಮ್ಮ ಅವಸ್ಥೆ ಆಗಿದೆ. ಇಲ್ಲಿ ನಮ್ಮಮ್ಮಂಗೆ ಹತ್ತಕ್ಕೆ ಭಯ ಆಗ್ತಿದೆಯಂತೆ, ಅಂದರೆ ಸ್ವಲ್ಪ ಓಡಾಡೋಕ್ಕೆಲ್ಲ ಭಯ ಆಗ್ತಿದೆಯಂತೆ. ಈಗ ಹೀಗೆ ಮಾಡಿ ಹೊತ್ತಾಕಿ ಈ ಅವಸ್ಥೆಯಲ್ಲಿ ಹೊತ್ತಾಕೊಂಡಿದ್ದೀವಿ. ಇಲ್ಲಿ ಕೆಳಗಡೆ ಮತ್ತೆ ಅದನ್ನು ಬಿಡಿಸಿ ತುಂಬುವುದು. ದೇವ್ರೆ, ಇನ್ನು ಆ ಕಡೆದೆಲ್ಲ ಈ ಕಡೆ ತರಬೇಕು ಅಂದರೆ ಹಂಚು ಮೇಲಿಂದ ಓಡಾಡಿ ಸಾಕಾಗುತ್ತೆ. ಇಲ್ಲಿ ಕೆಳಗಡೆ ಅಷ್ಟು ತೆರೆ ಅಡಿಕೆ, ಅದನ್ನು ಮತ್ತೆ ಹೇಗೆ ತುಂಬುವುದೇನೋ ಗೊತ್ತಿಲ್ಲ. ಬಿಸಿಲಂತೂ ಹೆವಿ ಆಗ್ತಾ ಇದೆ. ಕೊನೆ ಏನು ಇಟ್ಟಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಕೆಳಗಡೆ ಇಳಿಸಾಕಿದ್ದೀನಿ ಫುಲ್ಲು. ಹೀಗೆ ಇನ್ನು ಅಮ್ಮ ಇಲ್ಲಿ ಚೀಲನೆಲ್ಲ ಮೇಲೇ ತಗೊಂಡು ಬಂದಿದ್ದಾರೆ. ಈಗ ಇಲ್ಲಿರೋದನ್ನು ಮೇಲ್ಗಡೆ ತೆರೆ ಅಡಿಕೆ ಇತ್ತಲ್ಲ ಅದನ್ನೆಲ್ಲ ಇಲ್ಲೇ ತುಂಬಿಸ್ಕೊಂಡು ಕೆಳಗಡೆ ಇಳಿಸುವ ಅಂತ ಹೇಳಿ ಇಲ್ಲೇ ತಗೊಂಡು ಬಂದಿದ್ದಾಳೆ. ಹೀಗೆ ಮಾಡಿ ಬುಟ್ಟಿ ಒಳಗೆ ಹಾಕಿ ತುಂಬುವುದಂತೆ. ಬಟ್ ಭಾಳ ಕಷ್ಟ ಇದೆ ತುಂಬಲಿಕ್ಕೆ. ಈ ಹಂಚಿನ ಮೇಲೆ ದೊಡ್ಡ ಸರ್ಕಸ್ ಮಾಡುವಂಥ ಪರಿಸ್ಥಿತಿ. ಯಪ್ಪ ದೇವ್ರೆ, ಇಲ್ಲಿ ಏನೇನೋ ಮಾಡಿ ಅಮ್ಮ ತುಂಬ್ತಿದ್ದಾರೆ. ನಾನು ಇಷ್ಟ ತನಕ ಕೊನೆನೆಲ್ಲ ಕೆಳಗಡೆ ಹೊತ್ತಾಕದೆ. ಈಗ ನಾನು ಕೂಡ ಹೀಗೆ ಮಾಡಿ ತೆರೆ ಅಡಿಕೆ ತುಂಬುವುದು. ಒಂದು ಅಡಿಕೆ ಹೋಯ್ತು ಅಂದರೆ ಸಿಹಿ ಅಂತ ಕೆಳಗಡೆ ಹೋಗುತ್ತೆ, ಅದ್ರ ಮೇಲಿಂದ ನಮ್ಮ ಕಾಲು ಬಿತ್ತು ಅಂದರೆ ನಾವು ಸಿಹಿ ಅಂತ ಕೆಳಗಡೆ ಹೋಗ್ತೀವಿ. ಸೊ ಬನ್ನಿ ಹೀಗೆ ಏನಾದರೂ ಮಾಡಿ ಇಷ್ಟನ್ನು ತುಂಬಿಸಿ ಬೇಗ ಕೆಳಗಡೆ ಇಳಿದ್ರೆ ಸಾಕಾಗೋಗಿದೆ, ಅಷ್ಟು ಬಿಸಿಲು ಹೆಚ್ಚಾಗೋಗಿದೆ. ಅಂತೂ ಇಂತೂ ಪೂರ್ತಿಯಾಗಿ ಅಡಿಕೆನ ರಾಶಿ ಮಾಡಿ ಚೀಲದಲ್ಲಿ ತುಂಬಾಯಿತು. ಇನ್ನಿಷ್ಟು ಚೀಲ ಕೆಳಗಡೆ ಹೊತ್ತಾಕಬೇಕು. ಹಾಗೆ ಈ ಹಂಚು ಮೇಲೆಲ್ಲ ಚಿಕ್ಕದಾಗಿ ಈ ಥರ ಕಸ ಉಂಟಲ್ಲ, ಇದನ್ನೆಲ್ಲ ಪೂರ್ತಿಯಾಗಿ ಹಿಡಿಯಿಂದ ಗುಡಿಸ್ಬೇಕು. ಇಲ್ಲಾಂತಂದರೆ ಮಳೆಗಾಲದಲ್ಲಿ ನೀರಲ್ಲೆಲ್ಲ ಸೋರ್ಬಿಡುತ್ತೆ. ಆ ಕಸ ಅಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟು ಹಂಚಿನ ಒಳಗಡೆ ಹೋಗಿಬಿಟ್ಟು ಅಲ್ಲಿ ನೀರು ಸೋರುತ್ತೆ. ಹಾಗಾಗಿ ಹಂಚನಷ್ಟು ಕ್ಲೀನ್ ಮಾಡಿ ಗುಡಿಸ್ಕೊಂಡ್ಬಿಟ್ರೆ ಕಸ ಎಲ್ಲ ಹೋಗುತ್ತಲ್ಲ. ಹಾಗಾಗಿ ಮತ್ತು ಮಳೆಗಾಲದಲ್ಲಿ ಮತ್ತೆ ಆ ನೀರಿನ ಇಲ್ಲಿ ಸೋರೋದು ಅಲ್ಲಿ ಸೋರೋದು ಅಂತ ಹೇಳ್ಬಿಟ್ಟು ಕೋಲ್ ತೊಗೊಂಡು ಕೆಳಗಡೆಯಿಂದ ನಾವು ದುಗ್ಬೇಕಾಗತ್ತೆ ಹಂಚನೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಗುಡಿಸ್ಬಿಟ್ಟು ಇದಿಷ್ಟು ಚೀಲನೆಲ್ಲ ಕೆಳಗಡೆ ಹೊತ್ತು ಹಾಕಿಬಿಟ್ರೆ ಮೇಲ್ಗಡೆ ಇರುವ ಹಂಚಿನ ಮೇಲ್ಗಡೆ ಇರುವಂತಹ ಅಡಿಕೆನ ಕೆಳಗಡೆ ಇಳಿಸ್ದಂಗೆ ಆಯಿತು. ಕೆಳಗಡೆ ಇಳಿಸಿದ್ವಲ್ಲ ಅದನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಚೀಲದೊಳಗೆ ತುಂಬಿದ್ರೆ ಒಂದು ಸತಿ ಅಡಿಕೆ ಒಣಗಿಸಿರೋದನ್ನು ತುಂಬಿಸಿ ಮುಗಿಯುತ್ತೆ. ಬಾಕಿದೆಲ್ಲ ಇನ್ನೊಂದು 20-25 ದಿನದೊಳಗೆ ಅಷ್ಟು ಅಡಿಕೆನೂ ಕೂಡ ಒಣಗಿ ಮುಗಿಸುತ್ತೆ. ಇದನ್ನೆಲ್ಲ ಈಗ ಫಸ್ಟ್ ಕೆಳಗಡೆ ಇಳಿಸ್ಬಿಟ್ಟು ಕೆಳಗಡೆದನ್ನು ತುಂಬುವ. ಈಗ ನಾವು ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರೆ ಇವ್ರು ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ ಹೇಳಿ. ಯಪ್ಪ ಯೋ ದೇವ್ರೆ, ಚೋಟು ಪುಟ್ಟಿ, ಯಪ್ಪ ಈ ಪುಟ್ಟಿ ನೋಡಿ, ಯಮ್ಮ ಶಿಶಿ ಇನ್ನು ಎಣಕು ನೋಡ್ತೀಯಲ್ಲ ನೀನು. ಏ ಪುಟ್ಟಿ, ಓಯ್ ಏ ಪುಟ್ಟಿ, ಓಯ್ ಇಲ್ಲಿ ನೋಡೆ ಪುಟ್ಟಿ, ಒಂದ್ಸತಿ ಹಿಂಗೆ ನೋಡೆ, ಎಂತ ಅದು ಮಲ್ಕೊಳ್ಳೋದು. ದೇವ್ರೇ, ಏನು ಆರಾಮಪ್ಪ ನಿಮಗೆ. ಯಪ್ಪ ಅಷ್ಟು ಅಡಿಕೆನ ಈ ಅವಸ್ಥೆಯಲ್ಲಿ ಕೆಳಗಡೆ ಬಿದ್ದಿದೆ. ಇವಾಗ ಇಲ್ಲೂ ಕೂಡ ತಂಪಲಿತ್ತು ಇಷ್ಟೋ ತನಕ. ಇವಾಗ ಇಲ್ಲೂ ಕೂಡ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಫುಲ್ ಬಿದ್ದೋಗ್ಬಿಟ್ಟಿದೆ. ಇಲ್ಲೆಲ್ಲ ಹಾಕಬೇಕು. ಹಾಗೆ ಇಲ್ಲೆಲ್ಲ ಒಳಗಡೆ ಹೊಕ್ಕಿರೋದು ಉಂಟು ತುಂಬ. ಈ ಅರಣ್ಯ ಒಳಗಡೆ ಫುಲ್ ಇದೆ. ಅದನ್ನು ಕೂಡ ಈಗ ತೆಗಿಬೇಕು. ಕೈ ಹಾಕಿ ಏನೇನೋ ಸರ್ಕಸ್ ಮಾಡಬೇಕು, ಅಥವಾ ಹಣ್ಣಿನೇ ಬಿಚ್ಚಿತಾರ ಅಂತ ಏನೋ ಗೊತ್ತಿಲ್ಲ. ಇದ್ರ ಒಳಗಡೆ ಫುಲ್ ಬಿತ್ಕೊಂಡಿದೆ. ಅದನ್ನೆಲ್ಲ ತೆಗೆದು ಈಗ ಕ್ಲೀನ್ ಮಾಡಿ ತುಂಬಿಸೋ ತನಕ ಸುಮಾರು ಮಧ್ಯಾಹ್ನ ಮೇಲೆ ಆಗುತ್ತೆ ನಮಗೆ. ಇವಾಗಲೇ ಆಲ್ರೆಡಿ 11 ಗಂಟೆ ಇಷ್ಟ ಆಗಿದೆ. ಇಲ್ಲೂ ಕೂಡ ಈಗ ಫುಲ್ ಬಿಸಿಲು ಬೀಳುತ್ತೆ. ಎಲ್ಲೂ ಹೋದ್ರೂ ಬಿಸಿಲು ಆಗಿಬಿಟ್ಟಿದೆಯಪ್ಪ ದೇವ್ರೆ. ಈ ಚೀಲನೆಲ್ಲ ಒಂದು ಕಡೆ ರಾಶಿ ಮಾಡಿದ್ದೀನಿ. ಈಗ ಈ ಅಡಿಕೆನೆಲ್ಲ ಬಿಡಿಸಿ ಈಗ ತುಂಬಬೇಕು. ಇಷ್ಟು ರಾಶಿ ಉಂಟು. ಇಲ್ಲಿ ಮತ್ತೆ ಮೇಲ್ಗಡೆ ಸಿಕ್ಕಾಕೊಂಡ್ಬಿದ್ದಿರೋದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿದ್ವಿ. ಇಲ್ಲಿ ಆ ಕಸನೆಲ್ಲ ಫುಲ್ಲಾಗಿ ಇಲ್ಲಿ ಬಿದ್ದುಕೊಂಡುಂಟು. ಈಗ ಇದನ್ನು ಬಿಡಿಸೋದಪ್ಪ ದೇವ್ರೆ, ಭಯಂಕರ ಗಟ್ಟಿಯಾಗಿಬಿಟ್ಟಿದೆ. ಒಂಥರ ಚಿಕ್ಕಟ್ಟಾಗಿಬಿಟ್ಟಿದೆ. ಇದು ಇರುತ್ತಲ್ಲ, ಒಂದು 4 ಅಡಿಕೆ ಇದೆ. ಒಂದೊಂದಕ್ಕೆ ಜಾಸ್ತಿನೇ ಇದೆ. ಇದನ್ನು ಇವಾಗ ಬಿಡಿಸಿ ಚೀಲದೊಳಗೆ ತುಂಬಬೇಕು. ಮಧ್ಯಾಹ್ನ ಊಟ ಮಾಡಿಕೊಂಡು ಅಡಿಕೆದಿಂದ ಸ್ವಲ್ಪ ಕೆಲಸ ಬಾಕಿ ಇತ್ತು.
ಆದರೆ ನಮ್ಮಪ್ಪ ಏನಂದರು, ನೀವು ರಾಮಪತ್ರೆ ಕೊಯ್ಲಿಕ್ಕೆ ಹೋಗ್ರಿ, ಅಣ್ಣ ಬಂದಿದ್ದಾನೆ ರಾಮಪತ್ರೆ ಕೊಯ್ಲಿಕ್ಕೆ, ನಮ್ಮ ಅಪ್ಪನ ಹತ್ರ ಎಲ್ಲ ಮರ ಹತ್ತಿ ಕೊಯ್ಯೋಕ್ಕಾಗೋದಿಲ್ಲ, ತೋಟದ ರಂಚಿಲಿರೋದು ಇವಾಗ ಸ್ವಲ್ಪ ಹಣ್ಣಾಗ್ತಾಯಿದೆ, ಅದನ್ನು ಸ್ವಲ್ಪ ಕೊಯ್ಕೊಂಡು ಬರ್ರಿ, ಇನ್ನೊಂದು ಮರ ಇದೆ ಅಂತ ಅಂದು. ಅದಕ್ಕಾಗಿ ನಾನು, ಅಮ್ಮ ಮತ್ತು ಅಣ್ಣ ಬಂದಿದ್ದಾರೆ ಕೊಯ್ಲಿಕ್ಕೆ. ಗಾಡಿ ತೊಗೊಂಡೇ ಬಂದಿದ್ದೀವಿ, ಇಲ್ಲಿ ತೋಟಕ್ಕೆ ರೋಡಿಗೆ ಉಂಟಲ್ಲ, ಸೊ ಹಾಗಾಗಿ ಆರಾಮಾಗಿ ಹೋಗುವ, ನಡ್ಕೊಂಡು ಬಂದರೆ ಮತ್ತು ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಗಾಡಿ ತೊಗೊಂಡು ಬಂದಿದ್ದೀವಿ. ನಾನು, ಅಮ್ಮ, ಅಣ್ಣ ಸೇರಿಕೊಂಡು. ಆಲ್ರೆಡಿ ಅಣ್ಣ ಹತ್ತಿದ್ದಾರೆ ಕೊಯ್ಲಿಕ್ಕೆ. ಅದು ಬಿದ್ದಿದ ತಕ್ಷಣ ನೆಕ್ಸ್ಟ್ ನಾನು ಅಮ್ಮಗೆ ಕುಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು, ಅದು ಹೇಗೆ ಕುಟ್ತೀವಿ ಅಂತೇಳಿ ತೋರಿಸ್ತೀನಿ. ಸೊ ಇದನ್ನು ಮುಂಚೆ ಆಗಿದ್ದರೆ ನಮ್ಮಪ್ಪ ತೆಗಿತಿದ್ರಾಗಿತ್ತು. ಇವಾಗ ಅಪ್ಪನ ಹತ್ರ ಮರ ಹತ್ಲಿಕ್ಕೆ ಆಗೋದಿಲ್ಲ, ಹತ್ಲಿಕ್ಕಾದ್ರೂ ಹತ್ತುತ್ತಾರೆ, ಹತ್ಲಿಕ್ಕೆ ಆಗೋದೇ ಇಲ್ಲ ಅಂತೇಳಿ ಹೇಳೋದಿಲ್ಲ. ಬಟ್ ಅವ್ರಿಗೆ ಮೈ ಕೈಯೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಷ್ಟು ದಿನ ವೇಟ್ ಮಾಡಿದ್ವಿ, ಅಣ್ಣನವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಅವ್ರು ಬಂದು ಕೊಯ್ದು ಕೊಡಿ ಅಂತ ಹೇಳಿದ್ರಾಗಿತ್ತು. ಸೊ ನಿನ್ನೆ ಮತ್ತು ಇವತ್ತು ಸೇರಿಕೊಂಡು ಅಣ್ಣ ಬಂದಿದ್ದಾನೆ ಕೊಯ್ಲಿಕ್ಕೆ, ಅವರು ಕೊಯ್ದು ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಸೊ ಇಷ್ಟು ದಿನ ವೇಟ್ ಮಾಡಿದ್ವಿ. ಫೋನಿಗೂ ಬಂದಿದ್ದಾರೆ. ಸೊ ನೋಡುವ ಅವ್ರಿಗೆ ಹೇಗೆ ರಾಮಪತ್ರೆ ನಾವು ಕೊಡ್ತೀವಿ ಅಂತೇಳಿ. ಆಲ್ರೆಡಿ ನಾನು ಹೋದ ವರ್ಷವೂ ವೀಡಿಯೋ ಮಾಡಿದ್ದಾಗಿತ್ತು, ರಾಮಪತ್ರೆದು ಅಂತ ಹೇಳಿ ಮನೆ ಹತ್ರ ಇರುವಂಥ ಮರದ್ದು ತೆಗೆದಿದ್ದಾಗ ವೀಡಿಯೋ ಮಾಡಿದ್ದಾಗಿತ್ತು. ಹಾಗೆ ಇವತ್ತು ಈ ವರ್ಷವೂ ಕೂಡ ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಸೊ ಬನ್ನಿ. ಆಲ್ರೆಡಿ ನಮ್ಮ ಗಾಡಿಗೆ ಸುಂದರಿನ ಅಲ್ಲಿ ನಿಲ್ಲಿಸಿಟ್ಟಿದ್ದೀವಿ. ಹಾಗೆ ಇಲ್ಲೇ ನಮ್ಮ ತೋಟ ಇಲ್ಲಿಂದ ಕಾಣಿಸುತ್ತೆ, ಅಲ್ಲಿ ಇದೆ ನಮ್ಮ ತೋಟ. ಸೊ ತೋಟದ ಹಂಚಿಗೆ ಇರುವಂಥ ರಾಮಪತ್ರೆ ಮರನ ತೆಗಿತಾ ಇದ್ದೀವಿ. ಈ ಥರವಾಗಿ ರಾಮಪತ್ರೆ ಇರುತ್ತೆ. ಇದು ಸ್ವಲ್ಪ ಗೋಲಾಕೃತಿಯಲ್ಲಿದೆ. ಈ ಮರದ್ದು ನಾವು ತೆಗಿತಾ ಇರೋ ಮರದ್ದು ಈ ಥರ ಇದೆ. ಇಲ್ಲಾಂತಂದರೆ ಇದೇ ಥರ ಸೇಮ್ ಕಲರು ಇರುತ್ತೆ, ಉದ್ದವಾಗಿರುತ್ತೆ, ಗಿಡ್ಡವಾಗಿರುತ್ತೆ, ಗೋಲವಾಗಿರುತ್ತೆ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಕಲರ್ ಮಾತ್ರ ಹೀಗೆ ಇರುತ್ತೆ. ಇದನ್ನು ಒಡೆದು ಒಳಗಡೆ ಒಂದು ಬೀಜ ಇರುತ್ತೆ, ಮಧ್ಯದಲ್ಲಿ ಒಂದು ಸಿಪ್ಪೆ ಇರುತ್ತೆ. ಸೊ ಅದನ್ನು ತೆಗೆದು ಅದನ್ನೇ ರಾಮಪತ್ರೆ ಅಂತಾರೆ. ಇದನ್ನು ಪೂರ್ತಿಯಾಗಿ ದೊಡ್ಡದಾಗಿರುತ್ತೆ. ಇದು ಮೂರನ್ನೇ ಹಾಕ್ಕೊಂಡು ತಂದು ಇಟ್ಕೊಂಡಿದ್ದೀನಿ. ಇನ್ನು ತೆಗಿತಾ ಇದ್ದಾರೆ, ಒಂದು ಸ್ವಲ್ಪ ಇದೆ ಈ ಮರಕ್ಕೆ. ಸೊ ಅಷ್ಟನ್ನು ತೆಗೆದುಬಿಟ್ಟು ಒಡೆದು ತೋರಿಸ್ತೀನಿ ಒಳಗಡೆ ಹೀಗಿರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ರಾಮಪತ್ರೆನ. ಇದನ್ನು ಇವಾಗ ಒಡೆದೆ ಈ ರೀತಿಯಾಗಿ ಇರ್ತಿತ್ತು. ಸೊ ಇದ್ರ ಒಳಗಡೆ ಇದನ್ನು ರಾಮಪತ್ರೆ ಇದನ್ನು ಮಾತ್ರ ಯೂಸ್ ಮಾಡೋದು. ಸೊ ಅದ್ರದ್ದು ಬೀಜ ಹೀಗೆ ಇದು ಒಳಗಡೆ ಇರುತ್ತೆ. ಇದ್ರದ್ದು ಬೀಜ ಈಗ ಒಳಗಡೆ ಇರುತ್ತೆ. ಇದಕ್ಕೆ ಹೀಗೆ ಇದು ಇರುತ್ತೆ. ಅದನ್ನು ಒಡೆದು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇದನ್ನು ಮಾತ್ರ ಸಿಗೋದು, ಬಾಕಿ ಎಲ್ಲ ವೇಸ್ಟೇಜು. ಇದೆಲ್ಲ ಸಿಪ್ಪೆ, ಇದು ಬೀಜ. ಈ ಬೀಜ ಈ ಥರ ಕಪ್ಪಾದರೆ ಮಾತ್ರ ಪ್ಯೂವರ್ ಆಗಿ ಹಣ್ಣಾಗಿದೆ ಅಂತ ಹೇಳಿಬಿಟ್ಟು ನಾವು ರಾಮಪತ್ರೆನ ಯಾವ ರೀತಿ ಕೊಡ್ತೀವಿ ಅಂತಂದರೆ, ಒಂದು ಕುಟ್ಲಿಕ್ಕೆ ಯಾವುದಾದ್ರು ಒಂದು ಕೋಲು ಅಥವಾ ಗಟ್ಟಿಯಾದಂತಹ ಯಾವುದಾದ್ರು ಒಂದು ದೊಣ್ಣೆ ತಗೊಂಡ್ರೂ ನಡೆಯುತ್ತೆ, ಇಲ್ಲಾಂದ್ರೆ ಗಟ್ಟಿಯಾದಂತಹ ಒಂದು ಕಲ್ಲಾದರೂ ನಡೆಯುತ್ತೆ, ಏನಾದರೂ ನಡೆಯುತ್ತೆ. ಒಟ್ಲು ಕುಟ್ಲಿಕ್ಕೆ ಒಂದು ಗಟ್ಟಿಯಾದಂತಹ ಒಂದು ಕೋಲು, ಹಾಗೆ ಕೆಳಗಡೆ ಇಟ್ಕೊಳ್ಳಿಕ್ಕೆ ಗಟ್ಟಿ ನೆಲ ಆದರೂ ನಡೆಯುತ್ತೆ. ಇಲ್ಲಾಂತಂದರೆ ಇಲ್ಲಿ ಕಲ್ಲಿತ್ತಾಗಿದ್ದು ಕಲ್ಲನ್ನು ತೊಗೊಂಡಿದ್ದೀವಿ, ಅದನ್ನು ಇಟ್ಕೊಂಡಿದ್ದೀವಿ. ಹಾಗೆ ಅದನ್ನು ತಗೊಂಡು ಅಡ್ಡಾಗಿ ಇಟ್ಕೊಂಡು ಕರೆಕ್ಟಾಗಿ ಜಪ್ಪಿದ್ರೆ ಆಯಿತು. ಅದು 2 ಭಾಗ ಆಗಿಬಿಡುತ್ತೆ. ಅದ್ರ ಮಧ್ಯದಲ್ಲಿ ಸಿಪ್ಪೆ ಇರುತ್ತೆ, ಅದ್ರ ಒಳಗಡೆ ಬೀಜ ಇರುತ್ತೆ. ನಮಗೆ ಬೀಜನೂ ಬೇಕಾಗಿಲ್ಲ ಮತ್ತು ಸಿಪ್ಪೆನೂ ಬೇಕಾಗಿಲ್ಲ. ಮಧ್ಯದಲ್ಲಿರುವಂತಹ ಸಿಪ್ಪೆ ಇರುತ್ತಲ್ಲ ಅದು ಮಾತ್ರ ಯೂಸ್ ಮಾಡ್ಕೊತೀವಿ. ಅದನ್ನೇ ರಾಮಪತ್ರೆ ಅಂತಾರೆ. ಸೊ ಹೀಗೆ ಮಾಡಿ ನಾವು ರಾಮಪತ್ರೆ ಬೀಜನ ಕುಟ್ಟಿನ ತೆಗಿತೀವಿ. ಇದು ತುಂಬ ಬೆಳೆದಿರೋದ್ರಿಂದ ತುಂಬ ಈಸಿ ಆಗುತ್ತೆ ಕುಟ್ಟೋಕ್ಕೆ. ರಾಮಪತ್ರೆನ ಸ್ವಲ್ಪನೇ ಇತ್ತಾಗಿತ್ತು, ಅದನ್ನು ಕುಟ್ಟಿ ನೆಕ್ಸ್ಟ್ ಮನೆಗೆ ಬಂದ ತಕ್ಷಣ ಇಲ್ಲಿ ಅಪ್ಪ ಜಸ್ಟ್ ಮಲ್ಕೊಂಡು ಸುಸ್ತಾಗಿತ್ತು, ಅವರಿಗೆ ಮಲ್ಕೊಂಡು ಎದ್ದು ಅಡಿಕೆನ ಬಿಡಿಸ್ತಾ ಇದ್ರಾಗಿತ್ತು. ಹಾಗೆ ನಾನು ಹೂವಿನ ಗಿಡಕ್ಕೆ ನೀರು ಬಿಡೋಕ್ಕಂತ ಹೇಳಿ ಹೂವಿನ ಗಿಡಕ್ಕೆ ನೀರು ಬಿಡ್ತಾ ಇದ್ದಾಗಿತ್ತು. ಇಲ್ಲಿ ಅಣ್ಣ ಮತ್ತು ಅಮ್ಮ ಸೇರಿಕೊಂಡು ಈ ಅಡಿಕೆನೆಲ್ಲ ಬಿಡಿಸ್ತಾ ಇದ್ದಾರೆ. ಹಾಗೆ ಇದನ್ನು ಸ್ವಲ್ಪ ಒದ್ದೆ ಆಗಿದೆ, ಅಂದರೆ ಫುಲ್ಲಾಗಿ ಗರ್ಗರಿ ಆಗಿಲ್ಲ. ಹಾಗಾಗಿ ಇದನ್ನು ಚೀಲದೊಳಗೆ ತುಂಬೋದು ಬೇಡ, ಹಾಗೆ ಒಂದು 2 ದಿನ ಬಿಸಿಲಿಗಿಡುವ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಮಾತಾಡ್ಕೊತಿದ್ದಾರೆ. ಹೀಗೆ ತುಂಬಿಟ್ರೆ ನೆಕ್ಸ್ಟ್ ಮಿಷಿನಿಗೆ ಹಾಕಬೇಕಾದ್ರೆ ಕಷ್ಟ ಆಗುತ್ತೆ, ಸರಿಯಾಗಿ ಜಾಲಿನ ಸೊಲಿಯೋಕ್ಕಾಗೋದಿಲ್ಲ, ಅದು ಜಾಸ್ತಿಯಾಗಿ ಬಿಳಿಗೊಟ್ಟು ಆಗುತ್ತೆ ಅಂತ ಹೇಳಿ ತೆಗೆದಿರುವಂಥ ಅಡಿಕೆನೆಲ್ಲ ಚೀಲದಲ್ಲಿ ತುಂಬಿದ್ರಾಗಿತ್ತು. ಅದು ಬೆಳಗ್ಗೆ ಬೇಗ ತುಂಬಿದ್ರೋದ್ರಿಂದ ನಾವು ಅದು ಸ್ವಲ್ಪ ಮಿದುವಾಗಿತ್ತು, ಮಷೀನಿಗೆ ಹಾಕಿರೋದ್ರಿಂದ ಗರ್ಗರಿ ಮಾಡಿಬಿಟ್ಟೇನೆ ಚೀಲದೊಳಗೆ ತುಂಬು ಅಂತ ಹೇಳ್ಬಿಟ್ಟು ಚೀಲದೊಳಗೆ ತುಂಬಿರೋದು ಅಷ್ಟನ್ನು ಕೂಡ ಮತ್ತೆ ಇಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀವಿ. ಇಲ್ಲಿ 1-2 ಬಿಸಿಲಿಗೆ ಒಣಗಿಸ್ಬಿಟ್ಟು ನೆಕ್ಸ್ಟ್ ಬಿಸಿಲು ಇರಬೇಕಿದ್ರೇ ಚೀಲದೊಳಗೆ ತುಂಬು ಅಂತ ಹೇಳಿಬಿಟ್ಟು ಇಲ್ಲಿ ಪೂರ್ತಿಯಾಗಿ ಹೀಗೆ ದಪ್ಪವಾಗಿ ಹಾಕಿಟ್ಟಿದ್ದೀವಿ. ಒಟ್ಟರಶಿ ಹೀಗೆ ಮಾಡಿ ಫುಲ್ ಇಲ್ಲಿಂದ ಇಲ್ಲಿ ತನಕ ಹಾಕಿಟ್ಟಿದ್ದೀವಿ. ಫುಲ್ ಬಿಸಿಲಿರ್ತಾನೆ ತುಂಬುವ ಅಂತ ಹೇಳಿಬಿಟ್ಟು. ಕೈಯಿಂದ ಸೊಲಿದಾಗಿದ್ದರೆ ಹೀಗೆ ತುಂಬಿಟ್ರೂ ನಡೀತಿತ್ತು, ಆದರೆ ಮೆಷಿನಿಗೆ ಹಾಕಬೇಕಿದ್ರೆ ಅಡಿಕೆ ಗರ್ಗರಿಯಾಗಿರಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀವಿ. ಚೀಲದಲ್ಲಿ ತುಂಬಿರೋದನ್ನು ಕೂಡ ಮತ್ತೆ ಬಿಚ್ಚಾಕಿ ಈ ರೀತಿಯಾಗಿ ಒಣಸ್ಲಿಕ್ಕೆ ಹಾಕ್ಕೊಂಡಿದ್ದೀವಿ. ಏನು ಮಾಡೋದು, ಡಬಲ್ ಕೆಲಸ. ಇವಾಗ ಮತ್ತೆ ಇದನ್ನು ಬಿಸಿಲಿರಬೇಕಾದ್ರೂ ತುಂಬಬೇಕಂತೆ. ಇನ್ನು 2 ದಿನ ಬಿಟ್ಟು ಇದನ್ನು ತುಂಬಿಸಿಟ್ಟು ಇಡಬೇಕು.